ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಅಣ್ಣ ಯಾವ ಊರು ನಮ್ದು? ನಮ್ದು ಸೂರ್ನಾಯಕನಹಳ್ಳಿ ಅಂತ. ಅಣ್ಣ ಏನೋ ಈ ಪಟ್ಟಿ ನೋಡಿದ್ರೆ ತುಂಬಾ ಖುಷಿ ಆಯ್ತು ನನಗಂತೂ. 2 ಕಣ್ಣು ಸಾಲದು ನೋಡೋದಕ್ಕೆ. ಎಷ್ಟು ಕೆಜಿ ಬರ್ಬೋದು ಅಂದಾಜು? ಸರ್ ಬರುತ್ತೆ ಸರ್, ಒಂದು 28ರಿಂದ 30 kg ಬರುತ್ತೆ. 30 ಕೆಜಿ. ಏನು ನೀವು ಕೊಂಡ್ಕೊಂಡಿರೋದಾ? ಕೊಂಡ್ಕೊಂಡಿರೋದು. ಅಣ್ಣ ಎಷ್ಟು ಕೊಟ್ರೆ? 28. 28. ಏನು ಇಷ್ಟೊಂದು ಕಾಸ್ಟ್ಲಿ ಆಗ್ತದೆ ಜವಾನ? ಸರ್ ಹಬ್ಬ ಅಲ್ವಾ ಈಗ? ಏನು ಹಬ್ಬಕ್ಕ, ಬಕ್ರೀದ್ ಹಬ್ಬಕ್ಕ? ಬಕ್ರೀದ್ ಹಬ್ಬಕ್ಕೆ ಸೀಸನ್ ಅಲ್ಲ ಈಗ. ಆಗ ಕೊಂಡ್ಕೊಂತ ಇದ್ದೀರಾ? ಏನು ನೀವೆಲ್ಲಿಂದ ಬಂದಿದ್ದೀರಾ ಸರ್? ನೀವೆಲ್ಲಿಂದ ಬಂದಿದ್ದೀರಾ ಸರ್ ನಮ್ದಿದೆ ಗೋರಿದ್ನ ತಾಲೂಕೆ. ಹೌದಾ? ಏನೋ ಹಬ್ಬಕ್ಕೋಸ್ಕರ ತಗೊಂಡಿದ್ದೀರಾ? ಏನು ಪರವಾಗಿಲ್ವಾ ರೇಟು? ಏನೋ ಇರೋದ್ರಾಗ ಪರವಾಗಿಲ್ಲ ಸರ್. ಏನು ಇಲ್ಲಿ ಈ ಸಂತೆಯಲ್ಲಿ ಏನಾದ್ರು ತುಂಬಾ ಏನೋ ಬೇಜಾರಾಗುತ್ತಾ? ಇಲ್ಲ ಕೊಂಡ್ಕೊಳ್ಳೋದಕ್ಕೆ ಏನಾದ್ರು ಏನಿಲ್ಲ ಏನೋ ನಡೀತದ? ಏನಿಲ್ಲ ಸರ್, ಅಂತದೇನಿಲ್ಲ. ಅವ್ರವ್ರು ಐಡಿಯಾ ಮೇಲೆ ತಗೊಂತಾರೆ. ಹೆಂಗೋ ಪರವಾಗಿಲ್ಲ ಸರ್. ನೋಡಿ ಸ್ನೇಹಿತರೆ, ಈಗಿರುತ್ತೆ. ಇವತ್ತು ಗರೀಬ್ನವ್ರ ಸಂತೆಗೆ ಬಂದಿದ್ದೆ ಬೆಳಿಗ್ಗೆನೆ. ನಾವು ನೋಡೋಣ ಅಂತ ಬಂದಿದ್ದೀವಿ. ನೋಡಿ ಪಾಪ ಕುರಿ ಪಟ್ಲಿ ಸಗತ್ತಾಗಿದೆ. ರೈತರು ಪಾಪ ಅವ್ರಿಗೆ ಇಷ್ಟಪಟ್ಟು ತಗೊಂಡೋಗ್ತಾರೆ. ಅವ್ರೇನೋ ಹಬ್ಬಕ್ಕಂತ ತಗೊಂಡೋಗ್ತಾ ಇದಾರೆ, ರೈತರು ಮಾರ್ಕೊಂಡು ಹೋಗ್ತಾರೆ ಅಲ್ವಾ? ಯಾಕಂದ್ರೆ ಹಬ್ಬ ಸೀಸನ್ ಅಲ್ವಾ, ರೇಟ್ಗಳು ಜಾಸ್ತಿ. ಏನ್ ಬರೀ ಕುರಿ ಒಂದೇನಾ ಇಲ್ಲಿ? ಸರ್ ಮೇಕೆ, ಕುರಿ, ಹಸುಗಳು ಬರ್ತಾವ? ಹಸುಗಳು ಬರ್ತವೆ. ಹಸುಗಳು ಎಲ್ಲಿ ಬರ್ತಾವಣ್ಣ? ಸರ್ ಇಲ್ಲ ಹಿಂದೆ ಮುಂದೆ ಎಲ್ಲ ಇದ್ರೇನಣ್ಣ? ಎಮ್ಮೆ, ಕರುಳು. ಹಾಗೆ ತೋರ್ಸೋಣ. ತುಂಬಾ ಧನ್ಯವಾದಗಳಣ್ಣ ಅವ್ರೆ. ಸರ್ ಧನ್ಯವಾದ. ನೋಡಿ ಸ್ನೇಹಿತರೆ, ವಿಜಯದರ ಇದಕ್ಕೆ ಪಾಪ ರೈತರು ನೋಡಿ ಹಿಡ್ಕೊಂಡ್ ಬರ್ತಾ ಇರ್ತಾರೆ. ನೋಡಿ ಈ ತರ ಹಿಡ್ಕೊಂಡ್ಬಂದು ಅವರೆಲ್ಲ ಮಾರ್ಕೊಂಡು ಹೋಗ್ತಾರೆ ಸಂತೆ. ಏನ್ ಹೇಳ್ತೀಯ ರೇಟು? ಏನ್ ಹೇಳ್ತೀಯ ಎಲ್ಲ ರೇಟು? 85. ಎಲ್ಲ ಚಿಕ್ಕ ಚಿಕ್ಕ ಮರಿಗಳೇ. ಆದ್ರೆ ಯಾರಾದ್ರೂ ವ್ಯಾಪಾರಕ್ಕೆ ಬಂದ್ರೆ ಕೊಡ್ತೀರಾ? ಕೇಳ್ತೀವಣ್ಣ, ಯಾರಾದ್ರೂ ಬಂದ್ರೆ ಹೇಳ್ತೀನಿ. ಇದೇ ತರ ಇರುತ್ತೆ ನೋಡಿ. ಇವತ್ತು ಗೋರಿಬ್ನೂರು ಸಂತೆಗೆ ಬಂದಿದ್ದೀನಿ. ಏನಪ್ಪ ಅಂದ್ರೆ ವಿಶೇಷ, ಇಲ್ಲಿ ಹಸುಗಳಿಂದ ಹಿಡಿದು ಕುರಿ, ಮೇಕೆ ಎಲ್ಲ ವ್ಯಾಪಾರ ನಡೀತದೆ. ಇವತ್ತು ಭಾನುವಾರ ಸಂತೆ ಇರೋದ್ರಿಂದ ತುಂಬ ಜಾಸ್ತಿ ಜನ ಇರ್ತಾರೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಅಂತೇಳಿ. ಯಾಕಂದರೆ ನಾನು ಜಾಸ್ತಿ ದಿವಸ ಆಗಿತ್ತು ವಿಡಿಯೋ ಮಾಡಿ. ತೋರಿಸ್ತೀನಿ ಬನ್ನಿ. ಇನ್ನು ಮುಂದೆ ಜಾಸ್ತಿ ಜನ ಇದ್ದಾರೆ, ಹಾಗೆ ನೋಡ್ತೀನಿ ಬನ್ನಿ. ನೋಡಿ ಜನ ಮಾತ್ರ ತುಂಬ ಇದ್ದಾರೆ ಕೂಡ. ನೋಡಿ ಯಜಮಾನ್ರು ಕೋಳಿ ಹಿಡ್ಕೊಂಬಂದಾರೆ. ವಯಸ್ಸಾದ್ರೂ ಸಂತೆಗಳು ಬರೋದು ಮಾತ್ರ ಮಿಸ್ ಮಾಡಲ್ಲ. ನೋಡಿ ವಿಪರೀತ ಕರುಗಳಿದಾವಪ್ಪ ಇಲ್ಲಿ. ನಾನು ಕರುಗಳು ನೋಡಿಲ್ಲ. ಹಸುಗಳು, ಕರುಗಳು ಎಲ್ಲ ಮಾರ್ಕೊಡ್ತಾರೆ. ಹಸುಗಳು ಎಲ್ಲಿ ಬರ್ತಾವ ಇಲ್ಲಿ? ಇಲ್ಲನಾ? ದುರ್ಗದ ಕನ್ನಡಿಗ ಅಂತ. ನೋಡಿ ಈಗಿರುತ್ತೆ ಪಾಪ ಸಂತೆ ಜಾಸ್ತಿ. ನೋಡ್ರಿ ವ್ಯಾಪಾರನು ಮಾಡ್ತಾರಪ್ಪ. ದುರ್ಗದ ಕನ್ನಡಿಗ. ಕೋಳಿಗಳು, ಕುರಿಗಳು ನೋಡಿ ಗುರು. ಇವಾಗ ಬಕ್ರೀದ್ ಹಬ್ಬದ ಟೈಮು, ಹಾಗೆ ಕೊಂಡ್ಕೊಳ್ಳೋದಕ್ಕೆ ರೇಟ್ಗಳು ಜಾಸ್ತಿ. ಸ್ವಲ್ಪ ಮಕಾನ್ ತೋರ್ಸೋಣ. ಏನೆಲ್ಲ ಕುಂಡಿಸ್ಬಿಟ್ಟಿದೀಯಾ? ಮಾತಾಡ್ತೀರಾ ಯಾರಾದ್ರು? ಆಂಧ್ರ ನಂದಿದೆ. అన్న ఇవి ಯಾವ జాతి అన్న? అది గిత్తి జాతి అన్న. సీమే జాతి. సీమేకలు అంటారు. ఏం పర్వాలేదా? ఏమన్నా ఎంత కేజీ వరకు వస్తుంది ఒకటి? 25 పైన పడుతుంది అన్న. 25 పైన. 25 పైన. ఏం ఈ సంతకు వస్తే మీకు ఏమైనా రేట్ ఏమైనా గిట్టుబాటు అవుతుందా లేదా? ఇంకా అడుగుతా ఉన్నారన్న, ఏం కుదరలేదు, ఇంకా అడుగుతా ఉన్నారు. ఒక్కొక్కసారికి ఈ సంతకే చాలా వస్తారా ఎక్కువ? పర్వాలేదు ఈ సంత. గోరిబ్నూరు సంత ఫేమస్ మీకిను. ఎన్ని వేసుకొని వస్తారు ఒకసారికి? ఒకసారి 5-10 మీకు అయినంత అంతే. ఆటోలు ఎన్ని పడితే అన్ని వేసుకొస్తాం. ఇవంతా ఎంత చెప్తారు రేట్లో?
ఇవి కొంచెం ఎక్కువ రేటేనా ఆ, 35 ఒకటి 35 ఒకటి, ఇదైతే 18.5. 18.5, అదైతే 30. 30. చెప్తా ఉన్నాం ఎట్లా ఇస్తాం 25, 26, 27. ఆంధ్ర నుంచి ఎక్కడ నుంచి వచ్చినారు మీరు? హిందూపురం. హిందూపురం నుంచి. చాలా థ్యాంక్స్ ಅಣ್ಣ. ನೋಡಿ ಈ ತರ ಪಾಪ ಸಂತೆ ಕೇಳ್ತಾ ಇದಾರೆ, ಆದ್ರೂ ವ್ಯಾಪಾರ ಆಗ್ತಾ ಇಲ್ಲ. ವೆರೈಟಿ ಜಾತಿಗಳು ಬರ್ತವೆ. ಅಣ್ಣ ಏನ್ ಹೇಳ್ತೀಯ ರೇಟು? ఏం వెళ్తాయి రేటు? 80,000. పర్వాలేదు, బాగుంది. ఏంది ಯಾವ జాతి తప్ప ಇದೆ? ಯಾವ జాతి తప్ప ಇದೆ? గుంటూరు జాతినా? గుంటూరు జాతి. జాతానికి వచ్చిండవు నువ్వు? జాతానికి వచ్చిండవు? నేను హిందూపూర్ నుంచి. కన్నడ వచ్చలేదు? లేదు, బరీ తెలుగే. తెలుగు. ఏం చెప్తావు రేట్ అంటే? 80,000. 80,000 చెప్తానన్నా. ఎవరైనా వచ్చిండ్రమే? అవునా, అడుగుతున్నారు. వీటికి ఎట్లా చూస్తారో? మీరు రేట్ చెప్తారు కదా, వీటికి ఏమన్నా చూస్తారా? పండ్లు చూస్తారా? ఏమన్నా పండ్లు చూస్తారు, పండ్లు చూస్తారు, నడుము చూస్తారు, మటన్ ఎట్లుంది అని చూస్తారు. అది చూస్తారు, అది చూస్తారు. కొంతమంది ఉంటారు కదా వాళ్ళకి ఎట్లు కావాలి అట్లా చూస్తారు. ఎన్ని కేజీలు రావచ్చు అమ్మమ్మ అంటే? అలా 60 పైన వస్తుందా? 60 పైన మటన్. ఏమో పండు కోసమా ఎవరైనా వచ్చి కొనుక్కొని కొనుక్కోవచ్చు. పర్వాలేదు, ఈ సంత మీకే? పర్వాలేదు. చాలా థ్యాంక్స్ అప్ప. అట్లే నా నంబర్ చెప్తాను. చెప్పు అట్లే నంబర్. నా నంబర్ 6302387939. ఏం పర్వాలేదా? ఇట్లా వెను సాకిండారు ఇంట్లో ఇంకా? అన్నా ఇది ఒకటేనా ఉండేది ఇప్పుడు? ఉండేది. ఇది మా వాళ్ళదే. ఇది ఇచ్చేసేదే. ఇదేం చెప్తారు రేటు? 40,000 చెప్తాను. 40,000. ఏం పర్వాలేదా? ఏమన్నా ఎవరైనా వచ్చిండ్రా అడిగేదానికి? అడుగుతున్నారు. మీరు ఎందుకు వచ్చిండేది? మా వాళ్ళే. 3 ಗಂಟೆ ಕೇಳವ್ರೆ. ಕೊಳ್ಳಿಲ್ಲ ನೀವು. ಏನ್ ಇದ್ರಲ್ಲೂ ಇನ್ ನೋಡ್ತೀರಾ? ಏನು ಇವಾಗ ಮೇಕೆ ಅಲ್ಲುಗಳು ನೋಡ್ತೀರಾ? ಬೀಜಗಳು ನೋಡ್ತಾರೆ. ತೂಕ ಎಷ್ಟು ಬರುತ್ತೆ, ನಮ್ಗೆ ಎಷ್ಟು ಗಿಟ್ಟುತ್ತೆ ಅದನ್ನ ನೋಡ್ತಾರೆ ಅಲ್ವಾ? ತುಂಬಾ ಥ್ಯಾಂಕ್ಸ್ ಅಣ್ಣ. ನೋಡಿ ಇದೇ ತರ ಸಂತೆ ವಿಪರೀತ ಜನ. ನೋಡಿ ಈ ಸಂತೆ ನೋಡಿ, ಕುರಿಗಳು ಮೇಕೆಗಳಂದ್ರೆ ಇಲ್ಲಿ ಜಾಸ್ತಿ. ಇಲ್ಲಿ ಕೋಳಿಗಳು ಇದಾವೆ ನೋಡಿ. ಹಸು ಕರುಗಳು ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ. ನೋಡಿ ಗುರು, ಕೋಳಿಗಳು ಎಲ್ಲ ನಾಟಿ ಕೋಳಿಗಳು. ಕುಡಿಯಕ್ಕೆ ನೀರು ಬಿಟ್ಟಿದ್ದಾರೆ. ಏ ಅಣ್ಣಯ್ಯ, ಏನಿದು ಪಾರವಾಳ? ಅದೇ ಏನಕ್ಕೆ ಇದು ಇಟ್ಕೊಂಬಂದಿರ? ಮಾರಕ್ಕಾಯಿ ಏನು? ಮಾರಕ್ಕೇನೋ ಇಟ್ಕೊಂಬಂದಿರ? ಏನು ಹೇಳ್ತೀಯ ರೇಟು? ಏನೋ ರಕ್ತ ಬಂತಲ್ಲ, ಏನಕ್ಕೆ ಯೂಸ್ ಮಾಡೋದು ಪಾರವಾಳ ಇವ? ಸಾಕಕ್ಕೆ? ಏನು ಇದರಲ್ಲಿ ಏನಾದ್ರು ಸ್ಪೆಷಲ್ ಏನಾದ್ರು ಐತಾ? ಇದ್ರಲ್ಲಿ ಸ್ಪೆಷಲ್ ಏನಾದ್ರು ಐತಾ? ಹಾ ಹೇಳ ಹಂಗೆ. ಬಾರ ಬಾರ, ಪರವಾಗಿಲ್ಲ, ಹಂಗೆ ನಿಂತು ಬರ ಅಪ್ಪೆ. ನೋಡಿ ಈಗಿರುತ್ತೆ ನೋಡಿ, ಪರಾಳ ಅಂತ ಮಾಡ್ತಾರೆ ಜನ. ಅದ್ ಯಾವ ತರ ಅಂತ ನಂಗೆ ಗೊತ್ತಿಲ್ಲ ಪರಾಳದ ಬಗ್ಗೆ, ಅದು ಕೇಳೋಣ ಅನ್ಕೊಂಡೆ. ಅವ್ರು ಯಾರು ಹೇಳ್ತಾ ಇಲ್ಲ ಪಾಪ, ಹುಡುಗರು ಅವರು. ಅವೇನಕ್ಕೆ ಯೂಸ್ ಮಾಡ್ತಾರೆ? ಮಾತಾಡ್ತೀಯಾ? ನೋಡಿ ಕೋಳಿಲೆಲ್ಲ ಇಟ್ಕೊಂಬಂದ ಪಾಪ. ಹೇಳ, ಯಾವ ಕೋಳಿ ಅಣ್ಣ ಅದು? ನಾಟಿ ಕೋಳಿನಾ ಏನು? ನಾಟಿ ಕೋಳಿ ಕೆಜಿ 600 ರೂಪಾಯಿ. ನೋಡಿ ಇವತ್ತು ಭಾನುವಾರ ರಶ್ಶು. ಅವತ್ತೇ ಇಟ್ಕೊಂಡು ರೇಟ್ ಕೇಳಿ ಹೇಳಣ್ಣ, ಏನ್ ಹೇಳ್ತೀಯ ರೇಟು? 35. ಏನ್ ಹೇಳ್ತೀಯ ಅಣ್ಣ ರೇಟು? 35,000. ಎಲ್ಲಿಂದ ಬಂದಿದ್ದೀರಾ? ಗರೀಬ್ನೂರಿಂದ. ಏನು ಈ ತರ ಏನು ಇದೆ? ಯಾವ ಜಾತಿ ಇದು?
ತೋತಾಪುರಿ ಅಣ್ಣ ತೋತಾಪುರಿ ಜಮನಾಪುರಿ. ಜಮ್ನಾಪುರಿ ಹಾ ಹಾ. ಏನ್ ಹೇಳ್ತೀರಾ ರೇಟು? 35. ಏನ್ ಎಷ್ಟು ಕೆಜಿ ಬೀಳ್ಬೋದು ಅಮ್ಮಮ್ಮ ಅಂದ್ರೆ ಅಂದಾಜು? ಅಷ್ಟೇ. ಏನ್ ಎಷ್ಟು ಸಾಕಿದ್ದೀರಾ? ಇದೊಂದೇ ಸಾಕಿದ್ದೀರಾ ಏನು? ಇನ್ನು ಹೇಳಿದ ಇನ್ನು ಚಿಕ್ಕ ಮರಿಗಳು. ಏನ್ ನಿಮ್ಮ ಹೆಸರು ಏನಂದ್ರಿ? ಭರತ್ ಅಂತ ಹೇಳಿ. ಚೆನ್ನಾಗಿ ಸಾಕ್ರಿ. ಯಾಕಂದ್ರೆ ಈ ಸಂತೆ ತುಂಬಾ ಹಳೇದು ಅಲ್ವಾ? ನಾವು ಚಿಕ್ಕಂದಿಂದ ನೋಡ್ತಾ ಇದೀವಿ. ನಾವ್ ಇವತ್ತೇ ಬಂದಿರೋದು. ಆಯ್ತಾ? ತುಂಬಾ ಧನ್ಯವಾದಗಳು ಭರತ್ ಅವರೇ. ಇಲ್ಲಿ ನಾಟಿ ಕೋಳಿಗಳು ಎಲ್ಲಾ ಸಾಕೊಂಡು ನೋಡಿದ್ರು ಎಲ್ಲಾ ಇಟ್ಬಿಟ್ಟಿದ್ದಾರೆ. ಯಾರು ತುಳಿದ್ರು ಅಷ್ಟೇ ಬಗ್ಗೆ. ಏನ್ ಗುರು ಕಣ್ಣು ಸಾಲದು, 2 ಕಣ್ಣು ಸಾಲದು ನೋಡೋದಕ್ಕೆ. ಕುರಿಗಳು ಮಾತ್ರ ಒಂದಕ್ಕಿಂತ ಒಂದು ಅದ್ಭುತವಾಗಿದಾವಪ್ಪ. ಎಲ್ಲ ಇಟ್ಕೊಂಡ್ ಬಂದಿದ್ದಾರೆ ಎಲ್ಲಿಂದ ಅಂದ್ರೆ. ಓಹೋ ಏನ್ ಗುರು ಇದು? ನೋಡು ಫೈಟಿಂಗ್ ಹಿಂಗಾರ್ತಾವ ನೋಡು. ನೋಡಿಗುರು ಹೀಗೆ ಇರುತ್ತಾ ಇವತ್ತು ಫುಲ್ ಭಾನುವಾರ. ಅಣ್ಣ ಏನು ಇವತ್ತು ಭಾನುವಾರ ಸ್ಪೆಷಲ್? ಏನು ಎಷ್ಟು ಹಿಡ್ಕೊಂಬಂದಿರಿ ಸರಿ? ಒಂದು 14 ಇದಾವೆ. ಅವ್ರ ಹತ್ರ ಹೋಗಿ ಇಲ್ಲಿ ಪರವಾಗಿಲ್ಲ ಮಾತಾಡಿ ನೀವೇ. ಏನ್ ಹೇಳ್ತೀರಾ ಒಂದೊಂದು ರೇಟು? ಒಂದೊಂದಕ್ಕ 30,000. ಏನ್ ಇವೆಲ್ಲ ಯಾವ ಜಾತಿ ಕುರಿಗಳು? ಅಮೀನ್ಗಡು. ಈ ಸಂತೆಗ ಎಲ್ಲಿಂದ ಬರ್ತಾರೆ ಜನ? ದುರ್ದಿಂದ ಬರ್ತಾರೆ, ಎಲ್ಲಾ ಕಡೆಯಿಂದ ಬರ್ತಾರೆ. ಪಾಗೋಡ, ಇದ್ರ ತುಕುಂಪಲ್ಲಿ ಅಲ್ಲಿಂದೆಲ್ಲ ಬರ್ತಾರೆ. ಆಂಧ್ರ ಕಡೆಯಿಂದ ಬರ್ತಾರೆ. ಕಡೆ ಬರ್ತಾರೆ. ನಮ್ಮ ಕರ್ನಾಟಕದಿಂದ ಜಾಸ್ತಿ ಜನ ಬರ್ತಾರೆ. ಬಟ್ ಇಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿಂದ ತುಂಬಿಕೊಂಡ ಸಿಟಿಗೂ ಸೇಲ್ ಮಾಡ್ತಾರಲ್ವಾ? ತುಂಬಾ ಜಾಸ್ತಿ ಅದೇ ಅಲ್ವಾ? ಹೌದು. ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಇಲ್ಲಿಗೆ? ನಾವು 1 2 ವರ್ಷದಿಂದ ಬರ್ತಾ ಇದೀವಿ. ಪರವಾಗಿಲ್ವಾ? ಪರವಾಗಿಲ್ಲ. ತುಂಬಾ ಖುಷಿ ಆಯ್ತು. ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ಜಬಿ. ತುಂಬಾ ಖುಷಿ ಆಯ್ತು ಅಣ್ಣ. ನಿಮ್ಮನ್ನ ಮಾತಾಡ್ತೀಯ. ಒಳ್ಳೆ ಕುರಿಗಳು ಸಾಕಿದ್ದೀರಾ? ರೇಟ್ ಏನ್ ಹೇಳ್ತೀರಾ? ಅದೇ 30 ಹೇಳ್ತಾ ಇದೀವಿ. 30 ಹೇಳ್ತಾ ಇದ್ದೀರಾ? ಯಾರಾದ್ರು ಬಂದಿದ್ರ ಬೆಳಗ್ಗೆಯಿಂದ? ಬಂದ್ ಕೇಳ್ತಾ ಇದಾರೆ, ಬಂದ್ ನೋಡ್ತಾರೆ ಹೋಗ್ತಾರೆ. ಹಬ್ಬದ ಸೀಸನ್ ಒಳ್ಳೆ ರೇಟ್ ಸಿಗ್ಬೋದು, ಇರ್ಬೋದು. ಅದೇ ನಾವ್ ಹೇಳ್ತಾ ಇದೀವಿ, ನೋಡೋಣ. ನೋಡ್ರಿ ಕಾದ್ ನೋಡೋಣ ಅಷ್ಟೇ ಅಲ್ವಾ? ಅಷ್ಟೇ. ನೋಡ್ಬೋದು. ಕುರಿಗಳು ಅಂತ ಇವತ್ತು ನಾನು ಇರ್ದಿರಾ ಮನೆಗೆ ಇರ್ಬೇಕಾಯ್ತು. ನಾನು ಬಂದ್ಬಿಟ್ಟಿದೀನಿ. ಇಲ್ಲ ಬರ್ಬಾರ್ದಾಗಿತ್ತಂತಲ್ಲ, ಜಾಸ್ತಿ ದಿವಸ ಆಗಿತ್ತು ವಿಡಿಯೋ ಮಾಡಿ. ಹಾಗಾಗಿ ಟಿವಿನೇನಲ್ಲ ಬಿಡ್ರಿ, ಯೂಟ್ಯೂಬ್ ಚಾನಲ್ ನಮ್ದು. ದುರ್ಗದ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್. ಏನ್ ಮಾಡ್ತೀರಾ ನೀವ್? ಯಾವ್ರಿಂದ ಬಂದಿದ್ದೀರಾ? ಇಲ್ಲೇ ತಗೊಳೋಣ ಅಂತ ಯಾವ್ದನ್ನ ಸಂತೆ ಇಟ್ಟು ಹಬ್ಬಕ್ಕೆ ಏನ್ ಮಾಡ್ತೀರಾ? ಇವಾಗ ಹಬ್ಬದ ಸೀಸನ್, ರೇಟ್ ಜಾಸ್ತಿ ಅಲ್ವಾ? ಏನ್ ಇವೆಲ್ಲ ಮರಿಗಳ? ಯಾವ ಊರಿಂದ ಬಂದಿದ್ದೀರಾ ಯಜಮಾನ್ರ ನೀವು? ಹಳ್ಳಿ. ಖಾಲಿ ಕಕ್ಕೆ ಜಾಗ ಇಲ್ಲಲ್ಲಪ್ಪ. ಖಾಲಿ ಕಕ್ಕೂ ಜಾಗ ಇಲ್ಲ. ಹಬ್ಬದ ಸಗಿ ಅದ್ ಮೂತಿ ತೋರ್ಸೋದು. ಅಣ್ಣಪ್ಪ ಇವು ಒಂದೊಂದು. ಅಣ್ಣ ನಮಸ್ಕಾರ. ಹೇಳ್ಬೇಕಣ್ಣ. ಅಣ್ಣ ಯೂಟ್ಯೂಬ್ ಚಾನಲ್ ಅಣ್ಣ, ಯೂಟ್ಯೂಬ್ ಚಾನಲ್. ಮಾತಾಡ ನನ್ಗಲ್ಲು. ನಮಸ್ಕಾರ. ಯಾವೂರಣ್ಣ ನಿಮ್ದು? ಯಾವೂರು ನಿಮ್ದು? ಬಸವಾಪುರ. ಏನ್ ಈ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನ್ ಬಂದ್ಬಿಟ್ಟು 15-20 ವರ್ಷದಿಂದ ಬರ್ತೀನಿ. ಪರವಾಗಿಲ್ವಾ ಈ ಸಂತೆ? ಗೌರಿ ಬಿಸ್ನೆಸ್ ಅಂತ ಪರವಾಗಿಲ್ಲ. ಏನು ಈ ಸಂತೆಗೆ ಯಾವ್ಯಾವ ತರ ಮರಿಗಳು ಸಿಗ್ತಾವ ನಿಮ್ಗೆ? ಎಲ್ಲಾ ತರ ಸಿಗುತ್ತೆ. ಎಲ್ಲಾ ತರಾನು ಸಿಗುತ್ತೆ. ಏನ್ ಹಸುಗಳ ಸಂತೆ ನಡೀತಾರ ಇಲ್ಲಿ? ಬರೀ ಕೋಳಿ, ಹಸು, ಕುರಿ ಎಲ್ಲಾ ಸಿಗುತ್ತೆ. ಏನ್ ಪರವಾಗಿಲ್ಲ ಕುರಿಗಳು? ಪರವಾಗಿಲ್ಲ. ಏನ್ ರೇಟ್ ಹೇಗಿರುತ್ತೆ? ನಮ್ಗೆ ಇವ್ರು ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ರೇಟ್ ಎಲ್ಲ ಪರವಾಗಿಲ್ವಾ? ಅಲ್ಲ, ರೇಟ್ಗಳನ್ನ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ತಿರ್ಗಾ ಬಂದ್ಬಿಟ್ಟು ಅವರು ಆಮೇಲೆ ಕೊಡ್ತಾರೆ. ಸ್ವಲ್ಪ ಧೂಳ್ ಅಲ್ಲ, ಸ್ವಲ್ಪ ಧೂಳ್ ತಿನ್ನದ್ಮೇಲೆ. ಧೂಳ್ ಜಾಸ್ತಿ ಆದ್ಮೇಲೆ. ಮತ್ತೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಅಂದ್ರೆ? 20 ವರ್ಷದಿಂದ ಬರ್ತಾ ಇದ್ದೀನಿ. ಪರವಾಗಿಲ್ವಾ ಈ ಸಂತೆ? ಪರವಾಗಿಲ್ಲ.
ರೇಟ್ಗಳು ಹೆಂಗ ಪರವಾಗಿಲ್ಲ ಹಾ. ಏನ್ ಹಬ್ಬ ಅಂತೀರಾ ರೇಟ್ ಹೌದು. ಜಾಸ್ತಿ ಅಂತಾರೆ 28 ಅಂತ ಅದಕ್ಕೆ ಇದೆಯಲ್ಲ. ನಿಮ್ ಹೆಸರು ತಿಳಿಸ್ತೀರಾ ನಮ್ಗೆ ಹಾ? ನಿಮ್ ಹೆಸರು ನಾಸೀರ್ ಅಂತೇಳಿ. ನಾಸೀರ್ ಅಂತೇಳಿ ನೀವು ನಮ್ ಜೊತೆಗಾರರು ಹಾ. ತುಂಬಾ ಆತ್ಮೀಯರು ಹಾ. ಹೇಗೆ ಇರ್ಲಿ ಒಂದು ಇರ್ಲಿ ನಿಮ್ದು ಒಂದು ವಿಡಿಯೋ ಮತ್ತೆ ಇದೇ ತರ ನಾವು ಇದೇ ಮೊದಲನೇ ಸರಿ ಸಂತೆ ಬಂದಿರೋದು ಹಾ. ನಾವು ಬರ್ತಾ ಇರ್ತೀವಿ ತುಂಬಾ ಧನ್ಯವಾದಗಳು ನಾಸೀರ್ ಖಾನ್ ಸಾಹೇಬ್ರೆ ಓಕೆ. ನೋಡಿ ಸ್ನೇಹಿತರೆ ಈ ತರ ಇರುತ್ತೆ ವ್ಯಾಪಾರ ಮಾಡ್ತಾ ಇದಾರೆ ಹಾ, ಹೋಗಕ್ ದಾರಿ ಬೀಳಲ್ಲ ಇದು ನೋಡೋಣ ಏ ಅಣ್ಣ ಈ ಸಂತೆಯಲ್ಲಿ ಮಾತ್ರ ತುಂಬಾ ಹೈಟ್ ಆಗಿರೋ ಪರ್ಸ ಅಂದ್ರೆ ಇವ್ರೆ ಅನ್ಕೊಂತೀನಿ ನೋಡ್ರಿ ಎಷ್ಟ್ ಹೈಟ್ ಇದಾನ ನೀವೇ ಹೇಳ್ರಿ ನೋಡ್ರಿ ಅಬ್ಬಾ ನೋಡ್ಗುರು ಕರೆಕ್ಟ್ ಆಗಿ ಅಣ್ಣ ಎಷ್ಟು ಇದೆಯಾ 6:30 ಏನ್ ಈ ಸಂತೆಯಲ್ಲಿ ಎಲ್ಲಾ ನೋಡಿದ್ರು ನಿಮ್ ತಲೆನೇ ಹೈಟ್ ಕಾಣಿಸ್ತಾ ಇರೋದು ದೇವ್ರು ಕೊಟ್ಟಿದ್ದು ದೇವ್ರು ಕೊಟ್ಟಿದ್ದು ಏನ್ ಹೆಸರು ನಿಮ್ದು ಮೊಹಮ್ಮದ್ ಬೇಗ್ ಅಂತ ಮೊಹಮ್ಮದ್ ಬೇಗ್ ಅಂತ ಹೇಳಿ ನೀವ್ ಯಾವ ಅವರು ಬಸಾಪುರ. ಬಸಾಪುರನೇ ತುಂಬಾ ಖುಷಿ ಆಗುತ್ತಣ್ಣ ನಿಮ್ಮನ್ನ ಭೇಟಿಯಾಗಿ ಯಾಕಂದ್ರೆ ನೀವು ಈ ಸಂತೆಯಲ್ಲಿ ಟಾಪ್ ಆಗಿ ಕಾಣಿಸ್ತಾ ಇದ್ರಿ ನಂಗ ನೋಡ್ರಿ ನಿಮ್ ಜೊತೆ ಯಾರು ಕಾಣಿಸ್ತಾ ಇಲ್ಲ ಅಷ್ಟೊಂದು ಟಾಪ್ ಆಗಿ ಆಯ್ತಾ ನೋಡ್ರಿ ನೀವೇ ಹೈಟ್ ಆಗಿ ಕಾಣಿಸ್ತಾ ಇರೋದು ತುಂಬಾ ಖುಷಿ ಆಯ್ತಣ್ಣ ಭೇಟಿಯಾಗಿ